ಹಾಯ್ ಆಲ್, ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ 5 ಗಂಟೆಗೆಲ್ಲ ಇವಾಗ ಎದ್ಬಿಡಬೇಕಾಗತ್ತೆ, ಬಿಕಾಸ್ ಚೀಕು ಬೇಗ ಹೇಳ್ತಾನೆ. ಸೊ ಹಾಗಾಗಿ ನಾನು ಕೂಡ ಬೇಗ ಹೇಳ್ಬೇಕಾಗತ್ತೆ. ಇನ್ನು ಅವನಿಗೆ ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ಅವನಿಗೆ ಓಟ್ಸ್ ಸೆರ್ಲಾಕ್ ಮಾಡಿದ್ದೆ. ಸೆರ್ಲಾಕನ್ನು ತಿನ್ನಿಸಿ ಇವತ್ತು ಮಾರ್ನಿಂಗ್ ಅವನು ತಾತನ ಜೊತೆ ರೌಂಡ್ ಹೋಗಿದ್ದ, ವಾಕ್ ಹೋಗಿದ್ದ. ಸೊ ಇವಾಗ ಅವ್ನಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವಾಕ್ ಹೋಗೋದು. ಸೊ ಹಾಗಾಗಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಆದರೆ ಸಾಕು, ಅಪ್ಪಂಗೆ ಫೋರ್ಸ್ ಮಾಡ್ತಾನೆ, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ರೌಂಡ್ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು. ಸೊ ಅವ್ನು ಬರೋದ್ರೊಳಗೆ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಕಸ ಹೊಡೆದು ಹಾಗೇನೆಲ್ಲ ಸಾರಿಸ್ಕೊಂಡಿದ್ದಾಯಿತು. ಇನ್ನೇನು ಕೆಲಸ ಮುಗೀತು ಅನ್ನೋ ಹೊತ್ತಿಗೆ ಚೀಕು ಕೂಡ ಬಂದುಬಿಟ್ಟ. ಇನ್ನು ಅವನು ಇವಾಗ ಅಂಬೆಗಾಲು ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಮೈಲ್ ಸ್ಟೋನ್ ರೀಚ್ ಆಗ್ತಾ ಇದ್ದಾನೆ. ಹಾಗಾಗಿ ಏನೇ ವಸ್ತು ಕಂಡ್ರೂ ಅದನ್ನು ಮುಟ್ಟಬೇಕು ಅಂತ ಅಂದ್ಬಿಟ್ಟು ಅಂಬೆಗಾಲು ಇಟ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಬಟ್ ನಮಗೆ ಸ್ವಲ್ಪ ಭಯ, ಬಿಕಾಸ್ ಏನಾದ್ರು ತಾಗಿಸ್ಕೊಂಡು ವೇಟ್ ಮಾಡ್ಕೊಂಡ್ಬಿಡ್ತಾನೆ ಅಂತ. ಬಟ್ ನೋಡೋದಕ್ಕೆ ತುಂಬಾ ಕ್ಯೂಟಾಗಿರುತ್ತೆ. ಇನ್ನು ಅಷ್ಟೆಲ್ಲ ಆಟ ಆಡಿ ಟಯರ್ಡಾಗಿ ಅವ್ನು ಮಲ್ಕೊಂಡ್ಬಿಟ್ಟಿದ್ದ. ಇನ್ನು ಎದ್ದ ತಕ್ಷಣ ಹಶು ಅಂತಾನೆ ಅಂತ ಅಂದ್ಬಿಟ್ಟು ಅವನಿಗೆ ಇವತ್ತು ಮೊಸರನ್ನ ಮಾಡ್ತಾಯಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಇವತ್ತು ಅವನಿಗೆ ಕರ್ಡ್ ಕೊಡ್ತಾ ಇರೋದು. ಈ ಸತಿ ವ್ಯಾಕ್ಸಿನೇಷನ್ಗೆ ಹೋದಾಗ ಡಾಕ್ಟರ್ ಹೇಳಿದ್ರು ಕರ್ಡ್ ಸ್ಟಾರ್ಟ್ ಮಾಡಿ ಅಂತ. ಬಟ್ ಅವನಿಗೆ ಇಷ್ಟನೇ ಆಗಲಿಲ್ಲ. ಸೊ ಅವ್ನು ತಿನ್ನಲಿಲ್ಲ. ಆಮೇಲೆ ಬೇರೆ ಸೆರ್ಲಾಕ್ ಮಾಡಿ ಕೊಟ್ಟಿದ್ದಾಯಿತು. ಆ್ಯಂಡ್ ಈವ್ನಿಂಗ್ ಇವತ್ತು ಓಟ್ಸ್ ಪೌಡ್ರ್ ಮಾಡಲಿಕ್ಕೆ ಒಂದಷ್ಟು ಐಟಮ್ಸ್ ಬೇಕಿತ್ತು, ಎಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ಮತ್ತೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಡಿಮಾರ್ಟಿಗೆ ಹೋಗಿದ್ವಿ. ಇನ್ನು ಈ ಥರ ಟ್ರಾಲಿ ಬರುತ್ತಲ್ಲ ಡಿಮಾರ್ಟ್ದು, ಅದರಲ್ಲಿ ಕೂರಿಸಿದ್ದೆ ಚೀಕುನ. ಫಸ್ಟು ಒಂದು 5 ನಿಮಿಷ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟ, ಕೂರಲಿಲ್ಲ, ಅಳ್ತಾ ಇದ್ದ. ಆಮೇಲೆ ಚೆನ್ನಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ದ. ಇನ್ನು ಮನೆಗೆ ಬರೋತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಮಕ್ಕಳು ಬಂದಿದ್ದರು ಟ್ಯೂಷನಿಗೆ. ಸೊ ಅವರಿಗೂ ಕೂಡ ಪಾಠ ಹೇಳಿಕೊಟ್ಟು ಟ್ಯೂಷನ್ ಮುಗಿಸ್ಕೊಂಡದ್ದಾಯಿತು. ಅದಾದ ನಂತರ ಇವತ್ತು ಉಪ್ಪಿಟ್ಟು ಮಾಡಿದರು ಅಮ್ಮ. ಆ್ಯಂಡ್ ಇದು ಒಂದು ಗುಡ್ಗಾರ ಅಂತ ಮಾಡಿದ್ದಾರೆ. ನಮ್ಮಲ್ಲಿ ಗುಡ್ಗಾರ ಅಂತಾರೆ, ನಿಮ್ಮಲ್ಲಿ ಏನಂತಾರೆ ಅಂತಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರವಾಗಿ. ಆ್ಯಂಡ್ ಉಪ್ಪಿಟ್ಟು ಸಪ್ಪೆ ಇರುತ್ತಲ್ವ ಸ್ವಲ್ಪ. ಸೊ ಹಾಗಾಗಿ ನನಗಿದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಇವತ್ತು ಹಾಗೆ ಪಾಪುದು ಹಳೆ ಮೆಡಿಸಿನ್ಸ್ ಯಾವ್ದ್ಯಾವ್ದಿದೆ ಅದನ್ನೆಲ್ಲ ನೋಡಿ ಡಿಸ್ಕಾರ್ಡ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಯಾವುದೇ ಮೆಡಿಸಿನ್ ಬಾಕ್ಸ್ನ ಓಪನ್ ಮಾಡಬೇಕು ಅಂತ ಅನ್ನೋವಾಗ ಅದ್ರ ಮೇಲೆ ಯಾವತ್ತು ಓಪನ್ ಮಾಡ್ತಿದ್ದೀನಿ ಅಂತ ಡೇಟ್ ಬರೆದಿಟ್ಕೊಂಡಿರ್ತೀನಿ. ಬಿಕಾಸ್ ನನ್ನ ಪೀಡಿಯಾಟ್ರಿಷಿಯನ್ ಹೇಳಿದ್ದಾರೆ, ಸೊ ಯಾವುದೇ ಡ್ರಾಪ್ಸ್ ಆದರೂ ಮಗುಗೆ ಓಪನ್ ಮಾಡಿದ್ದು 2 ಮಂತ್ಸಲ್ಲಿ ಅದನ್ನು ಡಿಸ್ಕಾರ್ಡ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಹಾಗಾಗಿ ಯಾವ್ದ್ಯಾವ್ದು ಬೇಡ ಅಂತ ನೋಡಿ ಡಿಸ್ಕಾರ್ಡ್ ಮಾಡ್ತಾಯಿದ್ದೆ. ಇನ್ನು ಅಮ್ಮ ಕೂಡ ವಾಕ್ ಹೋಗೋಣ ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಈ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಳ್ತಾ ಇದ್ದೆ. ಬಟ್ ಅಮ್ಮಂಗೆ ಕಿಚನ್ ಕೆಲಸ ಮುಗಿದಿದ್ದೆ ಲೇಟ್ ಆಯಿತು. ಸೊ ಹಾಗಾಗಿ ವಾಕ್ ಹೋಗಲಿಲ್ಲ. ಇನ್ನು ಚಿಕ್ಕನು ಮಲಗಿಸಿ ನಾನು ಕೂಡ ಮಲಗಿದ್ದಾಯಿತು. ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಈ ಕೇಸ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.